ನಮಸ್ಕಾರ. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಸರ್ಪದೋಷ ಹೊಂದಿರತಕ್ಕಂತಹ ವ್ಯಕ್ತಿಗಳು ಈ ದೋಷವನ್ನು ಹೇಗೆ ಬಗೆಹರಿಸ್ಕೊಳ್ಬಹುದು ಅಂತೇಳಿ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಈಗ ನಾವು ಪಾರಂಪರಿಕವಾಗಿ ಮೊದಲಿಂದನೂ ಕೂಡ ಅಷ್ಟೇ ಅರಿಶಿಣ ಸಂಜೀವನೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಅರಿಶಿಣ ಸಂಜೀವನೆಯನ್ನು ನೀವು ಸ್ನಾನದ ಮುಖಾಂತರವಾಗಿ ನಿಮ್ಮ ದೇಹಕ್ಕೆಲ್ಲ ಲೇಪನವನ್ನು ಮಾಡಿ ಸ್ನಾನವನ್ನು ಮಾಡಿಕೊಂಡಾಗ ಅಲ್ಲಿ ನಿಮ್ಮ ನಾಗನ ಶಾಪ ಹಬೆ ಏನಾದರೂ ಇತ್ತು ಅಂತ ಅಂದರೆ ಅದು ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ನಾಗನ ಶಾಂತಿನೂ ಆಗುತ್ತೆ, ಜೊತೆಯಲ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ನೀವು ಏನಾದ್ರು ನಾಗಾರಾಧನೆ, ಈಗ ಮೊದಲಿನಿಂದನೂ ನಿಮ್ಮ ಗುರು ಹಿರಿಯರು ನಾಗಾರಾಧನೆಯನ್ನು ಮಾಡ್ಕೊಂಡು ಬಂದಿರ್ತಾರೆ, ನಾಗ ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಏನಾದ್ರೂ ತಪ್ಪಿದಲ್ಲಿ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಈಗ ಅರ್ಧದಲ್ಲೇ ನಿಂತಿರುತ್ತೆ. ಆ ಒಂದು ನಾಗಪೂಜೆಯನ್ನು ಅರ್ಧದಲ್ಲೇ ನಿಲ್ಲಿಸಿ ನೀವೇನಾದ್ರೂ ಬೇರೆ ಕೆಲಸದಲ್ಲೇನಾದ್ರು ಮಗ್ನರಾಗಿದ್ದಾಗ, ಮತ್ತು ಆ ಒಂದು ಸಂದರ್ಭದಲ್ಲಿ ಇವಾಗ ಅಕ್ಕ ತಂಗಿಗೋ ಅಣ್ಣ ತಮ್ಮಂದ್ರಿಗೋ ಏನೋ ಒಂದು ವಿವಾದ ಬಂತು, ಜಗಳ ಆಡ್ಕೊಂಡು ಏನಾರು ಅಕಸ್ಮಾತ್ ದೂರ ಆಗಿದ್ದಾಗ್ಲೂ ಕೂಡ ಅಷ್ಟೇ, ಅದು ನೀವು ಜಗಳ ಆಡಿ ದೂರ ಆಗಿದ್ದೀರಾ ಅಂತೇಳಿ ನೋಡೋದಿಲ್ಲ. ನೀವು ಏನು ಸೇವೆಯನ್ನು ಸಲ್ಲಿಸಬೇಕು ಆ ಸೇವೆಯನ್ನು ಸಲ್ಲಿಸಲೇಬೇಕಾಗುತ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಇಂಥ ಸೇವೆಯನ್ನು ನೀವು ಕಂಪ್ಲೀಟಾಗಿ ಮಾಡಲೇಬೇಕು. ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ, ಇಲ್ಲ ನಾಗನ ರೂಪದಲ್ಲಿ ದರ್ಶನವನ್ನು ಕೊಡೋ ಅಂಥದ್ದು, ಇಲ್ಲ ಮಕ್ಕಳಿಗೆ ಚರ್ಮ ರೋಗ ಬರೋ ಅಂಥದ್ದು, ಇಲ್ಲ ಅಂದರೆ ಇವಾಗ ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗ್ತಾ ಇರೋದಿಲ್ಲ, ಇಲ್ಲ ಮದುವೆ ಆಗೋದಿಲ್ಲ, ಈ ಥರದ ಒಂದು ಸಮಸ್ಯೆ ಎಲ್ಲ ಕಾಡ್ತಾ ಹೋಗುತ್ತೆ. ಆಗಲೇ ಅದು ಶಾಪಕ್ಕೂ ಗುರಿ ಆಗ್ತೀರಾ ಮತ್ತು ದೋಷನೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತ ಅಂದರೆ, ನಾಗದೋಷಗಳಿಗೆ ಏನು ಕೂಡ ಅನ್ವಯ ಆಗೋದಂತೆಯೇ ನಾಗಾರಾಧನೆ ಏನಾದ್ರೂ ನಿಂತು ಹೋಗಿದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಮತ್ತು ಪ್ರತಿನಿತ್ಯ ಮನೆಯಲ್ಲಿ ಓಂ ನಮಃ ಶಿವಾಯ ಅಂತೇಳಿ ಜಪವನ್ನು ಮಾಡಿ, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿ, ಮತ್ತು ನಾಗನ ಆರಾಧನೆಯನ್ನು ಮಾಡ್ತಾ ಬಂದ್ರೂ ಕೂಡ ಅಷ್ಟೇ ನಾಗದೇವತೆಗಳು ಶಾಂತಿ ಆಗ್ತಾ ಹೋಗ್ತಾರೆ. ಇದ್ರ ಜೊತೆಯಲ್ಲಿ ಪ್ರಕೃತಿಯನ್ನು ಕೂಡ ಕಾಪಾಡಬೇಕಾಗುತ್ತೆ. ಮತ್ತು ನಾಗನು ವಾಸಿಸುವಂತಹ ಹುತ್ತಗಳನ್ನು ಕೂಡ ಅಷ್ಟೇ ಆದಷ್ಟು ಕೆಡವಿ ಹಾಕ್ತಲೇ ಆದಷ್ಟೂ ಕೂಡ ಅದನ್ನು ರಕ್ಷಣೆ ಮಾಡುವ ಹಂತದಲ್ಲಿ ನೀವಿದ್ದಾಗ ಆ ನಾಗನ ಶಾಪಕ್ಕೆ ದೋಷಕ್ಕೆ ಗುರಿಯಾಗೋದಿಲ್ಲ. ನೀವು ಯಾರೋ ಏನೋ ಒಂದು ತಪ್ಪು ಮಾಡಿದಲ್ಲಿ ನಿಮ್ಮ ನೆಕ್ಸ್ಟು ಅಂದರೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಂತೇಳಿ ಹುಟ್ಟಾರಲ್ಲ, ಅವ್ರಿಗೆಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ದೋಷ ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಏನು ಕೂಡ ಗೊತ್ತಾಗಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಮತ್ತು ಮದುವೆ ಆದರೂ ಮಕ್ಕಳಾಗೋದಿಲ್ಲ. ಎಷ್ಟೇ ಚೆನ್ನಾಗಿದ್ರೂ ಕೂಡ ಹುಡುಗ ಹುಡುಗಿ ಅವ್ರಿಗೂ ಕೂಡ ಮದುವೆ ಆಗ್ತಾ ಇರೋದಿಲ್ಲ. ಈ ಥರದ ಒಂದು ಸಂದರ್ಭ ಎದುರು ಆಗ್ತಾ ಹೋಗುತ್ತೆ. ಅಂಥ ಸಂದರ್ಭವನ್ನು ಎದುರು ಹಾಕೊಂಡಂಗೆ ನಾಗನ ಆರಾಧನೆಯನ್ನು ಮಾಡಿ ನಿಮ್ಮ ಜೀವನ ಸುಖಮಯವಾಗಿ ಇಟ್ಕೊಳ್ಳೋದಕ್ಕೆ ನೀವು ಮುಂದಾಗಬೇಕಾಗುತ್ತೆ. ಇಂತಹ ಒಂದು ದೋಷದಿಂದ ನೀವು ಮುಕ್ತಿ ಹೊಂದಿದಲ್ಲಿ ಹೆಚ್ಚೆಚ್ಚು ಸುಖ ಸಂತೋಷ ಸಿಗ್ತಾ ಹೋಗುತ್ತೆ. ನಮಸ್ಕಾರ.